ಕೂಗಿಸ್ತಾ ವಿದ್ಯಾರ್ಥಿಗಳು ಹಲವು ಶೈಕ್ಷಣಿಕ ಹಾಗೂ ಮೂಲಭೂತ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಬನ್ನಿ ಮುಂದೆ ಒಬ್ಬರು ಬನ್ನಿ ಸರ್, ನಮ್ಮ ಹೆಸರು ಅಲೋಕ್ ಕುಮಾರ್ ಜೀವೈದ್ಯ ಅಂತ, ಮಂಡ್ಯ ಯೂನಿವರ್ಸಿಟಿ ಸ್ಟೂಡೆಂಟು, ಫೈನಲ್ ಇಯರು. ಸರ್, ಇಲ್ಲಿ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಲೆಕ್ಚರ್ಸ್ ಕೊರತೆ ಇದೆ, ಅದನ್ನ ಸರಿ ಮಾಡಬೇಕು. ಆಮೇಲೆ ಟೈಮ್ ಟೇಬಲಲ್ಲಿ ಲಂಚ್ ಬ್ರೇಕ್ ಇಲ್ಲ ಸರ್, ಮಧ್ಯಾಹ್ನದ ಹೊತ್ತು ಊಟಕ್ಕೆ ಸಮಯಕ್ಕೆ ಲಂಚ್ ಬ್ರೇಕ್ ಇಲ್ಲ, ಆ ಲಂಚ್ ಬ್ರೇಕ್ ಕೂಡ ಮಾಡಿಕೊಡ್ಬೇಕು. ಆಮೇಲೆ ಸಿಲೆಬಸ್ ಕಂಪ್ಲೀಟ್ ಮಾಡಿಕೊಡಲ್ಲ, ಒಂದು ಮಾಡೆಲ್ ಪೇಪರ್ ಕೊಡಲ್ಲ. 75%, 80%, 90% ಇರೋ ಸ್ಟೂಡೆಂಟ್ಸ್ಗಳು, ಅಟೆಂಡೆನ್ಸ್ ಇರೋ ಸ್ಟೂಡೆಂಟ್ಸ್ಗಳು ಕೂಡ ಫೇಲ್ ಆಗ್ತಿದ್ದಾರೆ. ಅವರಿಗೆ ತುಂಬ ಬ್ಯಾಕ್ಲಾಗ್ಸ್ ಇದೆ. ಇದಕ್ಕೆ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನಂದರೆ ಅಡ್ಮಿನಿಸ್ಟ್ರೇಟಿವ್ ಕರೆಕ್ಟಾಗಿ ನಡೀತಿಲ್ಲ ಅಂದ್ಬಿಟ್ಟು ಎಲ್ಲ ಫೇಲ್ ಆಗ್ತಿದ್ದಾರೆ. ಅದಕ್ಕೇನು ಅಂತ ಕಾರಣ ಕೊಡಬೇಕು ಇವರು, ನಮ್ಮ ಅಡ್ಮಿನಿಸ್ಟ್ರೇಟಿವ್ ಇವತ್ತು ಕಾರಣ ಕೊಡಬೇಕು. ಆಮೇಲೆ ಸೈನ್ಸ್ ಬ್ಲಾಕಲ್ಲಿ ಕಂಪ್ಯೂಟರ್ಗಳು ವರ್ಕ್ ಆಗೋಲ್ಲ, ಎಕ್ಸಾಮ್ ಟೈಮಲ್ಲಿ ವಾಟರ್ ಅವೈಲೇಬಲ್ ಇರೋಲ್ಲ, ಆಮೇಲೆ ಕ್ಲಾಸು ಮತ್ತು ವಾಶ್ರೂಮ್ನ ಮೈಂಟೆನೆನ್ಸ್ ಕರೆಕ್ಟಾಗಿ ಮಾಡಲ್ಲ. ಇದನ್ನೆಲ್ಲ ನೀವು ಸರಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟರೆ ನಾವು ಇಲ್ಲೇ ಸ್ಟಾಪ್ ಮಾಡ್ತೀವಿ, ಇಲ್ಲಾಂದರೆ ನಾವು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಎಲ್ಲ ಇದೆ ಸರ್, ಉಪನ್ಯಾಸ ಕೊರತೆ ಇರೋದ್ರಿಂದನೇ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸರ್. ಇವರು ಲೆಕ್ಚರ್ಸ್ಗಳನ್ನ ಇನ್ನೂ ಲೆಕ್ಚರ್ಸ್ ಇಲ್ಲದೇ ಇರೋ ಕಾರಣನೇ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅದು ಅವರು ಇವಾಗ ಮುಗಿಸ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋಲ್ಲ. ಅಂಥವ್ರು ಬಂದು ನಮಗೆ ಪಾಠ ಮಾಡ್ತಾರೆ. ಅದರಿಂದ ನಾವು ಆಮೇಲೆ ಈಗ ಅಟ್ ಪ್ರೆಸೆಂಟ್ ಏನಂದರೆ ನಿಮಗೆ ಗೊತ್ತಿರೋ ಮಟ್ಟಿಗೆ ಎ ಐ ಬಂದಿದೆ. ಎ ಐಯಿಂದ ಎಷ್ಟು ಜನ ಕೆಲಸನ ಕಳ್ಕೊತಾ ಇದ್ದಾರೆ ಅಂತ ಗೊತ್ತು. ಅದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಬೇಕು. ಇವರು ಎಲ್ಲ ಕಟ್ ಕಾಪಿ ಪೇಸ್ಟ್ ಮಾಡ್ತಿದ್ದಾರೆ, ಅದೊಂದು ಸ್ವಲ್ಪ ಫೋಕಸ್ ಮಾಡಬೇಕು ಸರ್. ಅದೇ ನಮಗೆ ಕರೆಕ್ಟಾಗಿ ಇಲ್ಲ ಸರ್, ಲೆಕ್ಚರ್ಸ್ಗಳೇ ಇಲ್ಲ ಕರೆಕ್ಟಾಗಿ. ನಮಗೆ ಲೆಕ್ಚರ್ಸ್ಗಳು ಇಲ್ಲದೇ ಇರೋ ಕಾರಣನೇ ಇವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಅಂತ ನಮ್ಮ ಇದು. ಇವಾಗ ಮೊನ್ನೆ ಒಂದು ರೂಲ್ಸ್ ಆಗಿದೆ, ಏನಂದರೆ ಯೂನಿವರ್ಸಿಟಿಯಿಂದನೇ ಲೆಕ್ಚರ್ಸ್ನ ಇದು ಮಾಡಬೇಕು, ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂದ್ಬಿಟ್ಟು. ಅದರಿಂದ ಇದನ್ನೆಲ್ಲ ನಮಗೆ ಸಾಲ್ವ್ ಮಾಡಿಕೊಡ್ಬೇಕು. ನಮ್ಮ ಭವಿಷ್ಯ ನಿಮ್ಮ ಕೈಲಿರುತ್ತೆ. ನೀವು ಹೆಂಗೆ ನಮ್ಮನ್ನ ಎಜುಕೇಷನ್ ನಮ್ಗೆ ಯಾವ ರೀತಿ ಕೊಡ್ತೀರೋ ನಾವು ಅದೇ ರೀತಿ ಫ್ಯೂಚರಲ್ಲಿ ಬೆಳಿತೀವಿ. ಅದರಿಂದ ನಾವು ಮುಂದೆ ನಾವು ಈ ಯೂನಿವರ್ಸಿಟಿಲಿ ಓದಿತ್ತು ಸ್ಟೂಡೆಂಟ್ಗಳು ಪವರ್ ಏನು ಅಂದ್ಬಿಟ್ಟು ತೋರಿಸ್ತೀವಿ, ಇದೇನಾರ ಸರಿ ಆಗಿಲ್ಲ ಅಂದರೆ. ಸರ್, ನಮ್ಮ ಹೆಸರು ಅಲೋಕ್ ಕುಮಾರ್ ಜೀವೈದ್ಯ ಅಂತ, ಮಂಡ್ಯ ಯೂನಿವರ್ಸಿಟಿ ಫೈನಲ್ ಇಯರ್ ಸ್ಟೂಡೆಂಟು. ಇದೆಲ್ಲ ಸರಿ ಮಾಡ್ಕೊಡ್ಬೇಕಂತ ಕೋರ್ಕೊತಿದ್ದೀವಿ. ಥ್ಯಾಂಕ್ ಯು ಸರ್. ಎಲ್ಲ ಸೆಕೆಂಡ್ ಸೆಮ್ ಎಕ್ಸಾಮ್ ಟೈಮಲ್ಲೆಲ್ಲ ಸರ್ ನೀರು ಕುಡಿಯೋಕೆ ಹೋದರೆ ಸರ್, ಕಾಮರ್ಸ್ ಬ್ಲಾಕಲ್ಲಿ ನಮಗೆ ಎಕ್ಸಾಮ್ ಬೆಳೆಯೋದು ಸರ್. ಅಲ್ಲೆಲ್ಲ ನೀರು ಕುಡಿಯೋಕೆ ಹೋದ್ರೆ ಏನಂತ ಹೇಳ್ತಾರೆ ಅಂದರೆ, ನೀವು ಸೈನ್ಸ್ ಬ್ಲಾಕರ್ ಅಲ್ವಾ, ಸೈನ್ಸ್ ಬ್ಲಾಕಲ್ಲಿ ಹೋಗಿ ಕುಡೀರಿ, ಇಲ್ಲೇ ಕುಡಿತಾ ಇದ್ದೀರಾ ಸರ್. ಹೋಸಲ ಎಕ್ಸಾಮ್ ಟೈಮಲ್ಲಿ ನೀರು ಹೆಂಗಾಗೈತೆ ಅಂದರೆ ಸರ್, ಒಂದು ತೊಟ್ಟು ನೀರಿಲ್ಲ ಸರ್ ಕ್ಲಾಸ್ ಸರ್. ಅಲ್ಲೋದ್ರೆ ಅಲ್ಲೂ ನೀರಿಲ್ಲ, ಇಲ್ಲಿ ಬತ್ರ ಇಲ್ಲೂ ನೀರಿಲ್ಲ ಸರ್. ನೀರಿಲ್ದೇ ಏನು ಮಾಡ್ತಾರೆ ಸರ್ ಜನಗಳು ಸರ್? ಈಗ ಸ್ಟೂಡೆಂಟ್ಸ್ಗಳೇ ಸರ್, ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು ಇರ್ತಾರಲ್ವಾ ಸರ್. ಈಗ ಲ್ಯಾಬ್ಗಳ ಬಗ್ಗೆ ಬಂದರೆ ಸರ್, ಹೋಸಲೆಲ್ಲ ನ್ಯೂಸ್ ನಡೀತು ಸರ್, ಲ್ಯಾಬು ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಅಂತ ಸರ್. ಈಗ ಒಂದು ಲ್ಯಾಬಲ್ಲಿ ಒಂದು 25 ಸಿಸ್ಟಮ್ಸ್ ಐತೆ ಅಂದರೆ ಸರ್, ಅದರಲ್ಲಿ ಒಂದು 10 ಸಿಸ್ಟಮ್ ಅಂತೂ ಹಾಳಾಗವೆ ಸರ್. ಅದು ಯಾರು ಬಂದು ನೋಡೂ ಇಲ್ಲ, ಏನೂ ಇಲ್ಲ ಸರ್. ಮತ್ತು ಅದರಲ್ಲಿ ಒಂದು ಲ್ಯಾಬ್ಗೆ ಒಂದು 30 ಜನ ಡಿವೈಡ್ ಮಾಡ್ತಾರೆ
30 ಜನ ಡಿವೈಡ್ ಮಾಡಿದಾಗ ಸರ್ ಅದ ಏನು ಮಾಡ್ತಾರೆ ಅಂದರೆ ಅದಲ್ಲ 10 ಸಿಸ್ಟಮ್ ಒಂಟಿ ಆಗವೆ ಸರ್ ಅದ ಡಿವೈಡ್ 15 ಸಿಸ್ಟಮ್ ಏನು ಮಾಡ್ತಾರೆ ಸರ್ ವರ್ಕು ಸರ್ ಒಬ್ಬರು ಇಂಡಿವಿಜುವಲ್ ಆಗಿ ಬಂದರೆ ತಾನು ಏನಾರು ಕಲಿಯೋಕ್ಕೆ ಸಾಧ್ಯ ಆಗೋದು ಸರ್. ಈಗ ಓಸೆಮಲ್ಲೆಲ್ಲ ಸರ್ ನಮಗೆ ಸಿಲೆಬಸ್ಸು 3 ಸಬ್ಜೆಕ್ಟ್ ಇದು ಸರ್, ಅದರ ಒಂದು 2 ಯೂನಿಟ್ ಮಾಡೇ ಇಲ್ಲ ಸರ್. ಈಗ ಮೇಯ್ನ್ ಮುಂದಕ್ಕೆ ಬೇಕಾಗಿರೋದು ಅದ್ರ ರಿಲೇಟೆಡ್ ಆಗಿರ್ತದೆ ಸರ್. ಮುಂದೆ ಬಂದು ಏನು ಕಲಿಯೋದು ಈ ಸೆಕೆಂಡ್ ಇರೋದು ಸರ್. ಈಗ ಬಂದರೆ ಈಗ ಥರ್ಡ್ ಸೆಮಲ್ಲಿ ಬಂದರೆ ಈಗ ನಮಗೆ 4 ಸಬ್ಜೆಕ್ಟ್ ಐತೆ, ಅದರಲ್ಲಿ 2 ಸಬ್ಜೆಕ್ಟ್ ಪಾಠ ನಡೀತಿರೋದು, ಇನ್ನೆರಡು ಪಾಠದ್ದು ಇದು ಏನು ಅಂತಲೇ ಗೊತ್ತಿಲ್ಲ ಸರ್ ನಮಗೆ ಸಬ್ಜೆಕ್ಟ್ ಬಗ್ಗೆ. ಏನಕ್ಕೆ ಹೇಳಿದ್ರೆ ಫ್ಯಾಕಲ್ಟೀಸ್ ಇಲ್ಲ ಇಷ್ಟೇ ಹೇಳೋದು, ಇನ್ನೇನಿಲ್ಲ ಸರ್. ಅದರಲ್ಲಿ ಇಬ್ಬರೇ ಟೀಚರ್ಸ್ ಇಡೀ ಕ್ಲಾಸಲ್ಲಿ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು, ಇಬ್ಬರೇ. ಈಗ ಸೆಕೆಂಡ್ BC ಏನೇ ಇಡೀ ಇಬ್ಬರೇ ಟೀಚರ್ಸ್ ಮೇಂಟೈನ್ ಮಾಡ್ತಿರೋದು ಸರ್. ಹಿಂಗಾದ್ರೆ ಏನು ಮಾಡ್ತಾರೆ ಸರ್? ಈಗ ಫಸ್ಟ್ ಇಯರ್ಸರ ಬರ್ತಾರಲ್ವಾ ಸರ್, ಹಿಂಗೆ ಬರೀ ಎಲ್ಲಿ ಕಾಲೇಜ್ ಮುಂದುವರಿತದೆ ಸರ್. ಏನಕ್ಕೆ ಹೇಳೋಕೆ ಹೋದ್ರೆ ಫೀಸ್ ಮಾತ್ರ 6,800 ಕಟ್ಕೊಂಡಿದ್ದಾರೆ ಸರ್. ಸರ್ ಲ್ಯಾಬ್ ಕೇಳಿದ್ರೆ ಲ್ಯಾಬ್ ಇಲ್ಲ ಸರ್, ಇನ್ನೂ 1 ತಿಂಗಳು ಲ್ಯಾಬ್ ಇಲ್ಲ ಅಂತಲೇ ಹೇಳ್ತಾರೆ ಸರ್. ಸರ್ ಹಿಂಗಾದ್ರೆ ಏನು ಕರೀತಾರೆ? ಈಗ ಒಂದು ಇನ್ನೇನು C1 ಬರ್ತದೆ ಸರ್, ನೆಕ್ಸ್ಟು C2 C3 ಇನ್ನೂ ಬಂದೇ ಬಿಡ್ತು. ಇನ್ನೂ 2 ತಿಂಗಳು ಪಾಠ ಸಿಲೆಬಸ್ ಕವರ್ ಆಗಲ್ಲ, ಏನಾಗಲ್ಲ. ಏನು ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್ಗಳು? ಸರ್ ಈ ಥರ ಆಗೈತೆ ಸಿಚುವೇಶನ್ ಸರ್. ಈಗ ಫ್ಯಾಕಲ್ಟೀಸ್ ಬೇಕು ಸರ್. ಕ್ಲಾಸಸ್ ನೀಟಾಗಿ ನಡಿಬೇಕು, ಮತ್ತು ಇದು ಸಿಲೆಬಸ್ ಎಲ್ಲ ಫುಲ್ ಕವರ್ ಮಾಡಿಕೊಡ್ಬೇಕು ಸರ್. ಲ್ಯಾಬ್ಗಳು ಕವರ್ ಆಯ್ತಲ್ಲ ಸರ್. ಯಾರು ಕೇಳಿ ಸಿಲೆಬಸ್ ಕವರ್ ಆಗಿರೋ ಒಂದು ಸಬ್ಜೆಕ್ಟ್ ಆದ್ರೂ ಉಳ್ಕೋತವೆ ಸರ್. ಈಗ ಹೊಸ್ದಾಗಿ ಯಾರೋ ಈಗ ಸೈನ್ಸು ಕಾಮರ್ಸು ಆರ್ಟ್ಸು ಪ್ರತಿಯೊಬ್ಬರಿಂದನೂ ಬಂದಿರ್ತಾರೆ ಸರ್. ಈಗ ಯಾರು ಬಂದಿರ್ತಾರೆ ಏನೂ ಗೊತ್ತೇ ಇರೋದಿಲ್ಲ ಪಾಪ, ಅವ್ರು BCಯಾಗಿ ಬರ್ತಾರೆ. ಇದು ಲಾಜಿಕಲ್ ಇದು ಮಾಡೋ ಪ್ರೋಗ್ರಾಮ್ಗಳು ಇವು ಸರ್, ಏನೂ ಅರ್ಥನೇ ಆಗಲ್ಲ. ಏನು ಮಾಡ್ತಾರೆ ಸರ್ ಅವರು? ಸಿಲೆಬಸ್ಸೇ ಕವರ್ ಆಗಿ ಫಸ್ಟ್ ಬೇಸ್ ಮಾಡಿದ್ರೆ ಚೆನ್ನಾಗಿರ್ತಾರೆ, ಮುಂದೆ ಇಂಪ್ರೂವ್ ಆಗೋಕ್ಕಾಗೋದು ಸರ್. ಅಂದರೆ ಸಿಲೆಬಸ್ ಬಿಲ್ಡಿಂಗ್ ನೋಡ್ಕೊಳಕ್ಕಷ್ಟೇ, ಹೊರಗಡೆ ನೋಡ್ಕೊಳಕ್ಕೆ ಹಂಗೈತೆ. ಒಳಗಡೆ ಸಿಸ್ಟಮ್ ಚೆನ್ನಾಗಿರ್ಬೇಕಲ್ಲ ಸರ್. ಪ್ರೋಸೆಸ್ ಎಲ್ಲ ಯಾವ್ದು ನೀಟಾಗಿ ಆಯ್ತಲ್ಲ ಸರ್. ನಿತ್ಯ ಸರ್ ನಮ್ಮ MLA ಸರ್ಗೆ ಇಷ್ಟೇ ಹೇಳೋದು ಸರ್, ನೀವು ಅವತ್ತು ಏನೇನೋ ಹೇಳಿದ್ರೆ ನಾವು ಮೈಸೂರು ಕಾಲ್ಗಳೆಲ್ಲ ಇರಬೇಕಾ ಹಂಗೆ ಅಂತ. ಈ ಥರ ಇರೋಕ್ಕಿಂತ ಹೆಚ್ಚಾಗಿ ನಮಗೆ ಮೈಸೂರು ಯೂನಿವರ್ಸಿಟಿ ಮಾಡಿಕೊಟ್ಬಿಡಿ ಸರ್. ನಮ್ಗೆ ಅದೇ ಬೆಸ್ಟ್. ನಾವು ಹೆಂಗೋ ಪಾಠ ಗೀಟ ಮಾಡಿಸ್ಕೊಂಡು ಈಗ ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ಓದ್ತಾ ಇರೋರು, ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲೇ ಓದ್ತಾ ಇದ್ದಾರೆ. ಅವರು ಯೂನಿವರ್ಸಿಟಿ ಮುಖ್ಯನೇ ಅಲ್ಲ, ನಮಗೆ ಯೂನಿವರ್ಸಿಟಿ ಬೇಕಾಗಿಲ್ಲ. ನಮಗೆ ಪಾಠ ಮಾಡೋದು ಮುಖ್ಯ ಸರ್. ಇಲ್ಲಿ ನಾವು ಫಸ್ಟ್ ಇಯರಿಂದ ನೋಡಿ ಎಲ್ಲ ಸಾಕಾಗಿ ಲ್ಯಾಬ್ಗಳೆಲ್ಲ ಕ್ಲೀನಾಗಿ ಮಾಡಲ್ಲ, ಪಾಠಗಳೆಲ್ಲ ಕ್ಲೀನಾಗಿ ಮಾಡಲ್ಲ. ಬರೆದ್ರು ಆದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದವ್ರು ಬರೋಲ್ಲ, ಯಾರ್ಯಾರೋ ಬರ್ತಾರೆ. ನಮಗೂ ಕ್ಲೀನ್ನೆಸ್ ಇಲ್ಲ ಸರ್. ಬೇಕಾದ್ರೆ ನೀವೇ ಒಳಗಡೆ ಬಂದು ನೋಡಿ, ಎಲ್ಲೂ ಕ್ಲೀನ್ನೆಸ್ ಇಲ್ಲ. ಹಾಂ ಸರ್, ಕುಡಿಗೆ ನೀರು ಕಾಮರ್ಸ್ ಬ್ಲಾಕಲ್ಲಿ ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಸರ್ ಕ್ಲೀನಾಗೆ. ಅದುವೇ ಜಾಸ್ತಿ ಇಲ್ಲ, ಲೋಟಗಳೆಲ್ಲ ಕ್ಲೀನಾಗಿರಲ್ಲ. ಅವೆಲ್ಲ ಈಗ ಇಷ್ಟು MLA ಸರ್ಗೆ ಹೇಳ್ತೀನಿ ನೋಡಿ ಸರ್, ನಿಮ್ಮ ಕೈಲಿ ಆಗೋದು ಮಾಡಿ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್. ಆನಂದ್ ಅಂತ. ಗೇಟ್ ಎಲ್ಲ ನಮ್ಗೆ ಏನು ಬೇಕಾಗಿರಲಿಲ್ಲ, ಇವೇನು ಬೇಕಾಗಿರಲಿಲ್ಲ. ಫಸ್ಟ್ ಒಳಗೆ ಕಾಲೇಜ್ ಒಳಗೆ ಫೆಸಿಲಿಟೀಸ್ ಇಲ್ಲ, ಕುಡಿಯೋ ನೀರಿಲ್ಲ. ಅದು ಬಂದು ನೋಡ್ದೇನೆ ಬರೀ ಹಿಂಗೆ ಶೋ ಆಫ್ಗೋಸ್ಕರ ಕಟ್ಟಿ ಬಿಲ್ಡಿಂಗ್ಗಳು ಮಾಡೋರು ಅಷ್ಟೇ. ಏನು ಪಾಠ ಮಾಡ್ತಾಯಿದ್ದಾರೆ? ಏನೂ ಇಲ್ಲ ಇಲ್ಲಿ. ಒಳಗೆ ಕಾಲೇಜ್ ಸ್ಟಾರ್ಟ್ ಆಗಿ ಬೇರೆ ಪ್ರೈವೇಟ್ ಕಾಲೇಜ್ಗಳಿಗೆ 2 ಪಾಠ ಮಾಡಿದ್ದಾರೆ, ನಮ್ಗೆ ಇನ್ನೂ ಪಾಠನೇ ಶುರು ಮಾಡಿಲ್ಲ. ನಾವೇನು ಮಾಡೋದು? ಇನ್ನೇನೋ ಸೆಮ್ ಎಕ್ಸಾಮ್ ಬಂದರು ಡಿಸೆಂಬರ್ಗೆ. ಸೆಮ್ ಎಕ್ಸಾಮ್ ಏನು ಬರೆಯೋದು? ಬ್ಯಾಕ್ಲಾಗ್ಸ್ ಕೊಡ್ತಾರೆ, ರಿವ್ಯಾಲ್ಯೂಯೇಷನ್ ದುಡ್ಡು, ಎಲ್ಲದಕ್ಕೂ ದುಡ್ಡು. ಏನು ಮಾಡೋದು ನಾವು ಇದಕ್ಕೆ? ಸರ್ ನಮ್ಮ MLA ಸರ್ ನಾವು ಹೇಳೋದು ಒಂದೇ ಸರ್, ಹಂಗೆ ಸರ್, ಹಂಗೆ ಆಗಿರೋದಿಲ್ಲ. ಈಗ ನೋಡಿ ಸರ್, ಹೆಂಗೆ ಬಿಲ್ಡಿಂಗ್ ಕಟ್ಟಿದ್ದಾರೆ, ಏನು ಪಾಠ ಮಾಡ್ತಾ ಇದ್ದಾರೆ, ಬಂದು ಒಳಗೆ ನೋಡ್ಬೇಕು ಸರ್. ನೀವು ಶಿಕ್ಷಕರೇ ಸರ್, ಪಾಠ ಇನ್ನೂ ಟೇಬಲ್ ನೀಟಾಗಿ ರೆಡಿನೇ ಮಾಡಿಲ್ಲ. ಎಲ್ಲ ಬೇರೆ ಕಾಲೇಜ್ಗಳಿಗೆ, ಇನ್ನು ಬೇರೆ ಕಾಲೇಜ್ಗಳಿಗೆ ಸರ್ ಲ್ಯಾಬ್ ಅಂತೆ, ಫಸ್ಟ್ ಪಾಠ 2ನೇ ಪಾಠ ಹಂಗೆ ಎಲ್ಲ ಹೋಯ್ತಾ ಇದ್ದಾರೆ. ನಮ್ಮ ಕಾಲೇಜಲ್ಲಿ ಇನ್ನೂ ಪಾಠನೇ ನೀಟಾಗಿ ಶುರು ಮಾಡಿಲ್ಲ. ಯಾವ್ಯಾವ ಸಬ್ಜೆಕ್ಟ್ ಅವೆ ಅಂತಲೇ ಗೊತ್ತಾಯ್ತಲ್ಲ ನಮ್ಗೆ. ಇನ್ನು ಯಾವ ಸಿಲೆಬಸ್ ಐತೆ ಅಂತ ಗೊತ್ತಿಲ್ಲ. ನಾವು ಇನ್ನೇನು ಬರೆಯೋದು ಎಕ್ಸಾಮ್ಗೆ? ಡಿಸೆಂಬರು, ಈಗ ನವೆಂಬರ್ ಬಂದರೆ ಟೆಸ್ಟು, ಡಿಸೆಂಬರ್ ಬಂದರೆ ಸೆಮ್ ಎಕ್ಸಾಮು. ನಾವೇನು ಬರೆಯೋದು? ಏನು ಬರೆಯೋದು ಅಂತಲೂ ಗೊತ್ತಿಲ್ಲ. ಏನು ಹೇಳಿಲ್ಲ ಸರ್. ಮೈಸೂರು ಯೂನಿವರ್ಸಿಟಿಗಾರು ಮಾಡಿದ್ರೆ ಆಯ್ತದೆ. ಈ ಮಂಡ್ಯ ಯೂನಿವರ್ಸಿಟಿ ಇರೋದು ಫಸ್ಟೇ ಚೆನ್ನಾಗಿತ್ತು ಅನಿಸ್ತದೆ. ಮಂಡ್ಯ ಯೂನಿವರ್ಸಿಟಿಗೆ ಬಂದು ಏನೂ ಮಾಡ್ತಾ ಇಲ್ಲ. ಫಸ್ಟ್ ಮೈಸೂರು ಯೂನಿವರ್ಸಿಟಿಗೆ ಮಾಡಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಹರೀಶ್ ನೀವು ಅಂದರೆ ಟೀಚರ್ಸ್ ಕಡಿಮೆ ಇದ್ದಾರೆ, ಸ್ಟಾಫ್ಸ್ ಯಾರೂ ಇಲ್ಲ, ಮತ್ತು ಕ್ಲೀನ್ನೆಸ್ ಏನೂ ಇಲ್ಲ, ಕುಡಿಯೋಕ್ಕೆ ನೀರು ಸಮಸ್ಯೆ ತುಂಬ ಇದೆ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಕಾಲೇಜ್ ಸ್ಟಾರ್ಟಾಗಿ 20 ದಿನ ಆಗೈತೆ, ಇನ್ನೂ ಏನು ಮೆಸೇಜ್ ಏನೂ ಇಲ್ಲ. ಅಂದರೆ ಟೀಚರ್ಸ್ ಯಾರೂ ಇಲ್ಲ, ಆಮೇಲೆ ಕ್ಲಾಸ್ ಕರೆಕ್ಟಾಗಿ ತಗೊಳ್ಳಲ್ಲ. ಅದಕ್ಕೆ ಪ್ರೊಟೆಸ್ಟ್ ಮಾಡ್ತೀವಿ. ನಿಮ್ಮ ಪ್ರಿನ್ಸಿಪಾಲ್ ಏನು ಹೇಳ್ತಾರೆ? ಇಲ್ಲ, ಇವಾಗಲೇ ಬಂದಿರೋದು. ಶಿಕ್ಷಕರ ಉಪನ್ಯಾಸಕರು ಕೊರತೆ ಮಂಡ್ಯ ವಿವಿ ಆಗಿದೆ. ಮೈಸೂರಿಂದ ಮಂಡ್ಯ ಖುಷಿಯಾಗಿ ಎಲ್ಲ ತುಟಿಯಾಗಿ ಎಲ್ಲ ಕಡೆ ಎಲ್ಲ ಚೆನ್ನಾಗಿದೆ. ಹಾಂ, ಬಟ್ ಇಷ್ಟೊಂದು ಸಮಸ್ಯೆ ಅಂತ ಏನು ಇದು ಡಿಪಾರ್ಟ್ಮೆಂಟ್ ನೋಡ್ಕೋಬೇಕು. ಅದಕ್ಕೆ ಪ್ರೊಟೆಸ್ಟ್ ಮಾಡಬೇಕು. ಶೋಭಿತಾ ಆರೆ.